ಎಲ್ಲರಿಗೂ ನಮಸ್ಕಾರ. ಇವತ್ತು ದೇಶದೆಲ್ಲೆಡೆ ರಂಜಾನ್ ಹಬ್ಬವನ್ನು ಆಚರಣೆ ಮಾಡುವಂತ ಈ ಒಂದು ಪವಿತ್ರವಾದಂಥ ಒಂದು ದಿನದಂದು ಇಲ್ಲಿ ನಮ್ಮ ಕೇರಳದಲ್ಲಿ ನಮ್ಮ ಈದ್ಗಾ ಮೈದಾನದಲ್ಲಿ ಈಗಾಗಲೇ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲವೂ ಕೂಡ ಬೆಳಗ್ಗೆಯಿಂದಲೂ ಕೂಡ ತಾವೆಲ್ಲ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಖ್ಯಾತ ಹಿರಿಯ ಮೂಳೆ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮೆಹಬೂಬ್ ಖಾನ್ ಸಾಹೇಬ್ರೆ, ಹಾಗೆ ಎಲ್ಲ ಪುರಸಭೆಯ ಸದಸ್ಯರೇ, ಜೊತೆಗೆ ಮಸ್ಜಿದ್ ಕಮಿಟಿಯ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿ ಬಂಧುಗಳೇ, ಸಮಸ್ತ ನಮ್ಮ ಮುಸಲ್ಮಾನ್ ಬಾಂಧವರೇ, ಎಲ್ಲರಿಗೂ ಕೂಡ ಈದ್ ಮುಬಾರಕಿನ ಶುಭಾಶಯಗಳನ್ನು ನಾನು ಮೊದಲಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನೀಗ ನಮ್ಮ ಧರ್ಮಗುರುಗಳು ಪ್ರವಚನ ಮಾಡುವಂಥ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು. ಇವತ್ತು ನಾವು ನಮ್ಮ ಮನೆಯಲ್ಲಿ ಹೊಸ ಬಟ್ಟೆಯನ್ನ ಹೊಸ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಬಡವನಲ್ಲಿರ್ತಕ್ಕಂಥ ಇತರ ಸಣ್ಣ ಪುಟ್ಟ ಏನು ಬಡವರು ಇರ್ಬೋದು, ಅವರನ್ನು ಕೂಡ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ಅವ್ರಿಗೂ ಹೊಸ ಬಟ್ಟೆಯನ್ನು ಕೊಡಿಸಿ ಅವ್ರಿಗೂ ಸಿಹಿಯನ್ನ ತಿನ್ನಿಸೋದು, ನಮ್ಮ ಮನೆಯಲ್ಲಿ ಏನು ಹಬ್ಬ ಅಡಿಗೆಯನ್ನ ಮಾಡ್ತೀವಿ ಅದೇ ಅಡಿಗೆಯನ್ನು ಕೂಡ ಅವ್ರಿಗೂ ಕೂಡ ಸೇರಿಸ್ಕೊಂಡು ಮಾಡುವಂತ ನಿಟ್ಟಲ್ಲಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಈ ಒಂದು ಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನ ಧರ್ಮಗುರುಗಳು ಹೇಳಿದ್ರು. ಅದೇ ರೀತಿಯಲ್ಲಿ ಇವತ್ತು ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸೋದು, ನಮ್ಮಲ್ಲಿರ್ತಕ್ಕಂಥ ಬಡಾವಣೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು ಬಡವರು ಯಾರಿದ್ದಾರೆ ಅವ್ರಿಗೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ಸಹಾಯವನ್ನು ಮಾಡಿದ್ರೆ ಅವಾಗ ನಿಜವಾಗ್ಲೂ ಕೂಡ ಒಂದು ಮನುಷ್ಯತ್ವಕ್ಕೆ ಬೆಲೆ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹಳಷ್ಟು ರೀತಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಸಿಹಿಯನ್ನ ಮಾಡಿ ಹಬ್ಬದ ಅಡುಗೆಯನ್ನ ಮಾಡಿ ಬಿರಿಯಾನಿ ಮತ್ತೆ ಏನು ಪಾಯಸ ಮಾಡುವಂಥದ್ದು ಬಹಳ ವಿಶೇಷವಾದ ರೀತಿಯಲ್ಲಿ ನಮಗೆ ಈ ಒಂದು ಹಬ್ಬದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತೀರಾ. ಆ ನಿಟ್ಟಿನಲ್ಲಿ ಇವತ್ತು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆ ಅಲ್ಲನ ಆಶೀರ್ವಾದದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆ ದೇವರಲ್ಲೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತೇನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಸರ್ ಬಾಬುರವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣದ ಸಂಸ್ಥೆ ಕೂಡ ಆಗ್ಬೇಕಂತ ಇದೆ. ಈಗಾಗಲೇ ಅಬ್ದುಲ್ ಮೌಲಾನಾ ಆಜಾದಿನ ಶಾಲೆ ನಮ್ಮ ಕೇರಳದಲ್ಲಿ ಪ್ರಾರಂಭ ಆಗಿದೆ. ಕಳೆದ ವರ್ಷದಿಂದ ಸ್ವಂತ ಕಟ್ಟಡದಲ್ಲಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಜಾಗವನ್ನು ಕೂಡ ಹುಡುಕಾಡ್ತಾ ಇದ್ದ ಸಂದರ್ಭದಲ್ಲಿ ಸೂಕ್ತವಾದ ಜಾಗವನ್ನ ಗುರುತು ಮಾಡಿ ಆ ಒಂದು ಶಾಲೆಯನ್ನು ಕೂಡ ಪ್ರಾರಂಭವನ್ನ ಮುಂದಿನ ದಿನಗಳಲ್ಲಿ ಒಂದು ಪರ್ಮನೆಂಟ್ ಆದಂತ ಪ್ಲೇಸ್ ಅಲ್ಲಿ ಶಾಶ್ವತವಾದ ಸ್ಥಳದಲ್ಲಿ ಆ ಒಂದು ಜಾಗವನ್ನ ಗುರುತು ಮಾಡಿ ಆ ಒಂದು ಶಾಲೆಯನ್ನ ಪ್ರಾರಂಭಿಸ್ತಾ ಇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಏನು ಶಾದಿ ಮಾಲು ಬಹಳ ವರ್ಷಗಳಿಂದ ಇದು ಓಪನ್ ಆಗ್ಬೇಕಂತೇಳಿ ಎಲ್ಲರ ಆಸೆ. ಈ ನಿಟ್ಟಿನಲ್ಲಿ ಈಗ ಮಸ್ಜಿದ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿಕೆಯಿಂದ ಇವತ್ತು ಶಾದಿ ಮಾಲ್ ಆಗಿದೆ. ಇನ್ನೇನು ಕೆಲವೇ ದಿನ, ಯಾಕಂತ ಹೇಳಿದ್ರೆ ಇಷ್ಟೊತ್ತು ಆಗ್ಲೇ ಆಗ್ಬೇಕಾಯ್ತು. ಇವತ್ತೇನು ರಂಜಾನ್ ಒಂದು ತಿಂಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ನಾನೀಗಾಗಲೇ ನಮ್ಮ ರಾಜ್ಯದ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಖಾನ್ ಅವರು ಸಾಹೇಬ್ರನ್ನ ಕೇಳ್ಕೊಂಡಿದ್ದೇನೆ. ಅವರು ಕೂಡ ಈ ರಂಜಾನ್ ಮುಗಿಲಿ ನಾನು ದಿನಾಂಕವನ್ನು ಕೊಡ್ತೇನೆ, ಬಂದು ನಾನೇ ನಿಮ್ಮ ಕೇರಳ ಬಂದು ಅದೊಂದು ಲೋಕಾರ್ಪಣೆಯನ್ನ ಮಾಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದರೆ ಅವರೇ ದಿನಾಂಕವನ್ನ ಕೊಡ್ತಾರೆ. ಇನ್ನೇನು ಸೋಮವಾರ ಅಥವಾ ಮಂಗಳವಾರದಲ್ಲಿ ದಿನಾಂಕವನ್ನ ನಿಮ್ಮೆಲ್ಲರಿಗೂ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ 5 ಕೋಟಿ ಅನುದಾನದಲ್ಲಿ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯ ಬಡಾವಣೆಗಳಿಗೆ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಅನುದಾನವನ್ನು ಹಾಕಿದ್ವಿ. ಜೊತೆಗೆ ನಮ್ಮ
ಮಸೀದಿಗೆ ಇರ್ಬೋದು, ನಮ್ಮ ಏನು ನಮ್ಮ ಹಳೆ ಎಡ್ತೋರೆ ಇರ್ತಕ್ಕಂಥ ಒಂದು ಅಲ್ಲೂ ಸಮುದಾಯ ಭವನಕ್ಕೆ, ಅಲ್ಲೂ ಕೂಡ ಯಾತ್ರಾ ಸ್ಥಳಕ್ಕೆ ಅಲ್ಲೂ ಕೂಡ ಅನುದಾನವನ್ನ ಹಾಕಿರೋದು. ಒಟ್ಟಾರೆ 90 ಲಕ್ಷ ಅನುದಾನವನ್ನ ನಮ್ಮ ಮಸೀದಿಗೆ ಹಾಕಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಮಸೀದ್ ಕಮಿಟಿಯವರೆಲ್ಲರೂ ಕೂಡ ನನಗೆ ಬಹಳ ಕಳೆದ ವರ್ಷ ಇರ್ಬೋದು, ಅದು ಹಿಂದಿನ ವರ್ಷ ತಾವೇ ನಮ್ಮ ಶಾದಿ ಮಾಲ್ಗೆ ಏನು ಜನರೇಟರ್ ಕೊಡಿಸ್ಬೇಕಂತೇಳಿ ಹೇಳಿದ್ರೆ, ಅದರಂತೆ ಈಗಾಗಲೇ ಜನರೇಟರ್ ಕೂಡ ಹಾಕ್ಸಿದ್ದೇನೆ. ಅದು ಸರ್ಕಾರದ ಅನುದಾನ ಅಲ್ಲ, ನಾನು ವೈಯಕ್ತಿಕವಾಗಿ ಅದನ್ನ ಹಾಕ್ಸ್ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ಏನು ಈಗ ಹೊಸ ಮಸೀದಿಯನ್ನ ಕಟ್ಟಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ, ಖಂಡಿತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುದಾನವನ್ನ ಹಾಕಿಸುವಂಥದ್ದು ನನ್ನ ಜವಾಬ್ದಾರಿ ಇದೆ, ನನ್ನ ಕರ್ತವ್ಯ. ಖಂಡಿತ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕೇರಳ ಪಟ್ಟಣದಲ್ಲಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕೇರಳ ನಗರ ಮುಸ್ಲಿಂ ಬ್ಲಾಕಿನಲ್ಲಿ ಇರ್ತಕ್ಕಂಥ ಏನು ಬಡಾವಣೆಯಲ್ಲಿ ಪಾರ್ಕ್ ಇರ್ಬೋದು. ಜೊತೆಗೆ ಈಗ ತಾನೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ, ಏನು ನಿಮ್ಮ ಆಸ್ಪತ್ರೆ ಆಗ್ಬೇಕಂತೇಳಿ, ಆಯ್ತಾ? ಅದನ್ನು ಕೂಡ ಈಗಾಗಲೇ ನಾವು ಚಿಂತನೆಯನ್ನ ಮಾಡಿದ್ವಿ, ಅಲ್ಲಿಗೆ ಆಸ್ಪತ್ರೆಯನ್ನ ಮಾಡಿಸ್ಬೇಕಂತೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಈದ್ ಮುಬಾರಕಿನ ಶುಭಾಶಯಗಳನ್ನ